ಕೆಲವು ಜನರಿರ್ತಾರೆ, ಅವರಿಗೆ ಅವರ ಮೇಲೆಯೇ ಪ್ರೀತಿ, ನಂಬಿಕೆ, ಅಭಿಮಾನ ಇರಲ್ಲ. ನಾನು ಸರಿ ಇಲ್ಲ, ಚೆನ್ನಾಗಿಲ್ಲ, ಯಾರಿಗೂ ಇಷ್ಟವಾಗಲ್ಲ, ನಾನು ಅಪ್ರಯೋಜಕ, ಹೀಗೆ ಏನೇನೋ ಅಂದ್ಕೊಂಡು ತಮ್ಮನ್ನೇ ತಾವು ದ್ವೇಷಿಸ್ತಿರ್ತಾರೆ. ಆದರೆ ನಿಮ್ಮ ಬಗ್ಗೆ ನಿಮಗೆ ದ್ವೇಷ ಭಾವನೆ ಎಂದಿಗೂ ಒಳ್ಳೆಯದಲ್ಲ. ಮೊದಲು ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲಿಯಿರಿ. ಸ್ವಯಂ ದ್ವೇಷ ಎಂಬ ವಿಷವರ್ತುಲಕ್ಕೆ ಸಿಲುಕಿ ನಲುಗುತ್ತಿದ್ದರೆ ಅದರಿಂದ ಆಚೆ ಬರುವ ದಾರಿ ನಾವು ತೋರಿಸ್ತೀವಿ ನೋಡಿ. ಮೊದಲು ನಿಮ್ಮನ್ನು ನೀವು ಪ್ರೀತಿಸೋದನ್ನ ಕಲಿಯಿರಿ. ನಿಮ್ಮ ಬಗ್ಗೆ ನಿಮಗೆ ದ್ವೇಷ ಭಾವನೆ ಒಳ್ಳೆಯದಲ್ಲ. ನಮ್ಮನ್ನು ನಾವು ದ್ವೇಷಿಸಿಕೊಳ್ಳುವುದು ಇಲ್ಲವೇ ಸ್ವಯಂ ದ್ವೇಷ ಅನ್ನೋದು ಜೀವನದ ಪ್ರತಿ ಹಂತದಲ್ಲಿಯೂ ನಮ್ಮನ್ನು ದುರ್ಬಲಗೊಳಿಸುತ್ತಾ ಹೋಗುತ್ತೆ. ಅದರ ಬೇರುಗಳು ನಮ್ಮ ಗ್ರಹಿಕೆಗಳ, ಭಾವನೆಗಳ ಮೇಲೆ ವಿಪರೀತ ನೆಗೆಟಿವ್ ಪರಿಣಾಮ ಬೀರಲು ಆರಂಭ ಮಾಡುತ್ತೆ. ಇದರಿಂದ ಆಚೆ ಬರುವುದೇ ಸಂತೋಷದ ಹಾಗೂ ನಮ್ಮನ್ನ ನಾವು ಸರಿಯಾದ ದಿಕ್ಕಿನಲ್ಲಿ ನಡೆಸುವ ಒಂದು ದಾರಿ. ಒಂದು ಬಾರಿ ಈ ವಿಷವರ್ತುಲಕ್ಕೆ ಸಿಲುಕಿದ್ರೆ ಮುಗಿತು. ಅದರಿಂದ ಆಚೆ ಬರಲು ಹೆಣಗಾಡಬೇಕಾಗತ್ತೆ. ನಿಮ್ಮ ಬಗ್ಗೆ ನೀವೇ ಟೀಕಿಸಿಕೊಳ್ತಿದ್ದೀರಾ? ನಿಮ್ಮಲ್ಲಿರುವ ನ್ಯೂನತೆಗಳ ಬಗ್ಗೆ ನಿಮಗೆ ಅಸಹ್ಯಕರ ಭಾವನೆಯೊಂದು ಬೆಳೆದು ಬಿಟ್ಟಿದೆಯಾ? ನಿಮ್ಮ ಉತ್ತರ ಹೌದು ಅಂತಾದ್ರೆ ನೀವು ಸ್ವಯಂ ದ್ವೇಷದ ಒಳಗಡೆ ಸಿಲುಕಿದ್ದೀರಿ ಅಂತ ಅರ್ಥ. ಇದು ನಿಮ್ಮ ಅಂತರಂಗವೇ ನಿಮ್ಮ ನ್ಯೂನತೆಗಳನ್ನು ಟೀಕಿಸುತ್ತಾ ನಿಮ್ಮನ್ನ ನೀವೇ ಇಷ್ಟಪಡದಂತೆ ಮಾಡಿಬಿಡೋ ಸಾಧ್ಯತೆ ಹೆಚ್ಚಿರುತ್ತೆ. ಸ್ವಯಂ ದ್ವೇಷ ಅನ್ನೋದು ಅನೇಕ ಕಾರಣಗಳಿಂದ ಹುಟ್ಟಿಕೊಳ್ಳುತ್ತೆ. ಈ ಹಿಂದೆ ಮಾಡಿದಂತಹ ತಪ್ಪುಗಳು, ಅವಾಸ್ತವಿಕ ಕಲ್ಪನೆಗಳು, ಬದುಕಿನಲ್ಲಿ ಕಾಡಿರುವ ವೈಫಲ್ಯಗಳು, ಬೇರೆಯವರಿಂದ ಆದ ಕೆಟ್ಟ ಅನುಭವಗಳು, ಇವೆಲ್ಲವೂ ನಿಮ್ಮನ್ನ ಸ್ವಯಂ ಟೀಕೆಯ ವರ್ತುಲದಲ್ಲಿ ಬಂದಿಯನ್ನಾಗಿ ಮಾಡಿಬಿಡುತ್ತೆ. ಇವೆಲ್ಲವೂ ನಿಮ್ಮ ಬಗ್ಗೆ ನಿಮಗೆ ಬೇಸರ ಹುಟ್ಟಿಸುವ, ನಾನು ಸರಿಯಾಗಿಲ್ಲ ಅನ್ನೋ ಭಾವ ಹುಟ್ಟಿಸುವ ಕಾರ್ಯ ಮಾಡುತ್ತೆ ಎಂಬುದರ ಬಗ್ಗೆ ನಿಮಗೆ ಎಚ್ಚರವಿರಲಿ. ಈ ಒಂದು ಋಣಾತ್ಮಕ ಗ್ರಹಿಕೆ ನಿಮ್ಮ ಬದುಕಿನ ಎಲ್ಲಾ ಹಂತಗಳ ಮೇಲೆ ಪರಿಣಾಮ ಬೀರುತ್ತೆ. ನಿಮ್ಮ ಕೆಲಸಗಳು, ಸಂಬಂಧಗಳು, ಹೀಗೆ ಎಲ್ಲವನ್ನ ಮುಗಿಸಾಕ್ಬಿಡತ್ತೆ. ನೀವು ಇದರಿಂದ ಆಚೆ ಬರಬೇಕು ಅಂದ್ರೆ ಮೊದಲು ನಿಮ್ಮ ತರ್ಕಕ್ಕೆ ನಿಲುಕದ ನಿಮ್ಮ ಚಿಂತನೆಯ ವ್ಯವಸ್ಥೆಯನ್ನ ಹೊಡೆದು ಹಾಕಬೇಕು. ಜಗತ್ತಿನಲ್ಲಿ ಯಾರು ಕೂಡ ಪರ್ಫೆಕ್ಟ್ ಅಲ್ಲ ಅನ್ನೋದರ ಅರಿವು ನಿಮಗಿರಬೇಕು. ಸ್ವಯಂ ದ್ವೇಷ ಅನ್ನೋದು ರಾತ್ರೋರಾತ್ರಿ ಹುಟ್ಟುವಂಥದ್ದಲ್ಲ. ಅದು ನಮ್ಮಲ್ಲಿ ಹಂತ ಹಂತವಾಗಿ ಬೆಳೆದಿರತ್ತೆ. ನಮ್ಮನ್ನು ನಾವು ಋಣಾತ್ಮಕವಾಗಿ ನಮ್ಮೊಳಗೆ ಚಿತ್ರಿಸಿಕೊಳ್ತಾ ಹೋಗೋದ್ರೊಂದಿಗೆ ಇದು ಬೃಹದಾಕಾರವಾಗಿ ಬೆಳೆದು ನಮ್ಮನ್ನೇ ತಿನ್ನಲು ಆರಂಭಿಸುತ್ತೆ. ಈ ಒಂದು ಸಮಸ್ಯೆ ಹುಟ್ಟಲು ಅನೇಕ ಕಾರಣಗಳಿರುತ್ತೆ. ಕೆಲವು ಅಧ್ಯಯನಗಳ ಪ್ರಕಾರ ಬಾಲ್ಯವೇ ನಮ್ಮ ನಡವಳಿಕೆಯ ಮೆಟ್ಟಿಲು. ಬಾಲ್ಯದಲ್ಲಿ ಒಂದು ವೇಳೆ ನಮಗೆ ನಿರ್ಲಕ್ಷ್ಯ ಹಾಗೂ ನಿಂದನೆಯಂತಹ ನಡವಳಿಕೆಗಳನ್ನು ಎದುರಿಸಿದಲ್ಲಿ ಮುಂದೆ ಅದು ಸ್ವಯಂ ದ್ವೇಷಕ್ಕೆ ಕಾರಣವಾಗುತ್ತೆ. ಬಾಲ್ಯದಲ್ಲಿ ಪೋಷಕರು ಅಥವಾ ಆರೈಕೆ ಮಾಡಿದವರಿಂದ ಆಗಿರುವ ಆಘಾತಗಳು ಈ ಸಮಸ್ಯೆ ಬೆಳೆಯುವುದಕ್ಕೆ ಕಾರಣ. ಇದು ಮಾತ್ರವಲ್ಲ, ನಮ್ಮನ್ನು ನಾವು ಇನ್ನೊಬ್ಬರಿಗೆ ಹೋಲಿಕೆ ಮಾಡಿಕೊಂಡು ನೋಡೋದು ಕೂಡ ಈ ಸಮಸ್ಯೆಗೆ ಮೂಲ ಕಾರಣ. ದೇಹದ ಸೌಂದರ್ಯದಿಂದ ಹಿಡಿದು ಪ್ರತಿಯೊಂದನ್ನು ನಾವು ಇನ್ನೊಬ್ಬರಿಂದ ಹೋಲಿಸಿಕೊಂಡು ನೋಡ್ತೇವೆ. ಅದು ಕೂಡ ಈ ಸಮಸ್ಯೆಗೆ ಕಾರಣವಾಗುತ್ತೆ. ಇಂತಹ ಹಲವು ಕಾರಣಗಳಿಂದ ಈ ಸಮಸ್ಯೆ ಹೆಮ್ಮರವಾಗಿ ಬೆಳೆದಿರುತ್ತೆ. ಅದರಿಂದ ಆಚೆ ಬರೋದಕ್ಕೆ ಹಲವು ಉಪಾಯಗಳಿವೆ. ನಿಮ್ಮನ್ನ ನೀವು ಗಮನಿಸಿ ನೋಡಿ. ನಮ್ಮ ಚಿಂತನೆಗಳು, ನಮ್ಮ ಯೋಚನೆಗಳು ನಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ತವೆ. ಹೀಗಾಗಿ ನಿಮ್ಮ ಯೋಚನೆಗಳ ಬಗ್ಗೆ ವಿಪರೀತ ಗಮನ ಕೊಡಿ. ಯಾವಾಗ ಮತ್ತು ಏಕೆ ನಿಮ್ಮನ್ನು ನೀವು ಅತಿಯಾಗಿ ಟೀಕಿಸಿಕೊಳ್ತೀರಿ ಅನ್ನೋದನ್ನ ಗಮನಿಸಿ. ನಿಮ್ಮ ಯೋಚನೆಗಳಿಗೆ ನೀವೇ ಸವಾಲು ಹಾಕಿ. ಋಣಾತ್ಮಕ ಯೋಚನೆಗಳು ಹೇಗೆ ಬರ್ತವೆ ಅನ್ನೋದನ್ನ ಗಮನಿಸಿದ ಮೇಲೆ ಅವುಗಳಿಗೆ ನೀವು ಸವಾಲು ಹಾಕಬೇಕು. ಯಾವುದು ಇದಕ್ಕೆ ಬೆಂಬಲವಾಗಿ ನಿಂತಿದೆ ಅನ್ನೋದರ ಸಾಕ್ಷ್ಯನಿಟ್ಟುಕೊಂಡು ಅವುಗಳನ್ನ ಮೆಟ್ಟಿ ನಿಲ್ಲಬೇಕು. ನಿಮ್ಮ ಬಗ್ಗೆ ನಿಮಗೊಂದು ಸಹಾನುಭೂತಿ ಇರಲಿ. ನೀವು ಈ ರೀತಿಯ ತಪ್ಪು ಮಾಡಿದಾಗಲೆಲ್ಲ ನಿಮ್ಮ ಬಗ್ಗೆ ನಿಮಗೊಂದು ಸಹಾನುಭೂತಿ ಇರಲಿ. ನಿಮ್ಮನ್ನು ನೀವು ಸಂತೈಸಿಕೊಳ್ಳಿ. ನೀವು ಅಂದುಕೊಂಡಿದ್ದೆ, ನೀವು ಯೋಚನೆ ಮಾಡಿದ್ದೇ ಅಂತಿಮ ಸತ್ಯವಲ್ಲ ಎಂಬುದನ್ನು ನಿಮಗೆ ನೀವೇ ಮನವರಿಕೆ ಮಾಡಿಕೊಳ್ಳಿ. ಚಟುವಟಿಕೆಯಿಂದಿರಬೇಕು. ಮನುಷ್ಯ ಖಾಲಿ ಇದ್ದಷ್ಟು ಚಿಂತೆಗಳು ಹಾಗೂ ವಿಚಾರಗಳು ಅವನನ್ನು ತಿಂದು ಹಾಕಿಬಿಡುತ್ತೆ. ಹೀಗಾಗಿ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು. ಓದು, ಮನಸ್ಸನ್ನು ಉಲ್ಲಾಸಗೊಳಿಸುವಂತಹ ಚಟುವಟಿಕೆಗಳು, ಟ್ರೆಕ್ಕಿಂಗ್, ಲಾಂಗ್ ಡ್ರೈವ್, ಹೀಗೆ ನಿಮ್ಮನ್ನು ನೀವು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ನೀವು ಮುಟ್ಟಲು ಸಾಧ್ಯವಿರುವ ಗುರಿ ಇಟ್ಟುಕೊಳ್ಳಿ. ಒಂದು ಗೋಲ್ ಫಿಕ್ಸ್ ಮಾಡಿಕೊಳ್ಳಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಗುರಿಯನ್ನಿಟ್ಟುಕೊಂಡು ಅದನ್ನು ತಲುಪೋದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮನ್ನು ನೀವೇ ಮೆಚ್ಚಿಕೊಳ್ಳಿ. ಏನಾದರೂ ಒಂದು ಸಾಧನೆ ಮಾಡಿದಾಗ, ಸಣ್ಣದೊಂದು ಸಕ್ಸಸ್ ಸಿಕ್ಕಾಗ ನಿಮ್ಮನ್ನು ನೀವು ಮೆಚ್ಚಿಕೊಳ್ಳಿ. ಜೀವನದ ಸಣ್ಣ ಸಣ್ಣ ಖುಷಿಗಳನ್ನು ಸಂಭ್ರಮಿಸೋದ್ರಲ್ಲಿ ದೊಡ್ಡ ದೊಡ್ಡ ಲಾಭ ಇದೆ. ನಿಮ್ಮ ಬಲದ ಬಗ್ಗೆ ನಿಮಗೆ ಗೊತ್ತಿರಲಿ. ಬಲಹೀನತೆ ಮಾತ್ರವಲ್ಲ, ನಿಮ್ಮ ಬಲದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅದರ ಬಗ್ಗೆ ನಿಮಗೊಂದು ಹೆಮ್ಮೆ ಇರಲಿ. ಅದನ್ನು ಸಂಭ್ರಮಿಸಿ. ಇದು ನಿಮ್ಮಲ್ಲಿ ಬೇರೆಯದೇ ಆದ ಆತ್ಮವಿಶ್ವಾಸವನ್ನು ತುಂಬುತ್ತೆ. ನೀವು ಸರಳವಾಗಿ ಸ್ವಯಂ ದ್ವೇಷದಿಂದ ಆಚೆ ಬರಬಹುದು. ನೆನಪಿರಲಿ, ಸ್ವಯಂ ದ್ವೇಷ ಅನ್ನೋದು ಹೇಗೆ ರಾತ್ರೋರಾತ್ರಿ ಬೆಳೆಯುವುದಲ್ಲ, ಹಾಗೆಯೇ ಅದರಿಂದ ಹೊರಬರುವುದು ಕೂಡ ರಾತ್ರಿಯಲ್ಲಿ ಆಗುವಂಥದ್ದಲ್ಲ. ಸ್ವಲ್ಪ ಸಹನೆ ಹಾಗೂ ತಾಳ್ಮೆಯ ಅಗತ್ಯ ಇರುತ್ತೆ.
ಈ ಕೆಲವು ಚಟುವಟಿಕೆಗಳನ್ನು ನೀವು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಲ್ಲಿ ಹಂತ ಹಂತವಾಗಿ ನೀವು ಅದರಿಂದ ಆಚೆ ಬರ್ತೀರಿ. ಮೊದಲಿಗಿಂತ ಹೆಚ್ಚು ಸಂತಸ, ನೆಮ್ಮದಿ, ಖುಷಿ ನಿಮ್ಮ ಬದುಕಲ್ಲಿ ನೆಲೆಸುತ್ತೆ. ನೀವೀಗ ನಿಮ್ಮನ್ನ ನೀವು ಮೊದಲಿಗಿಂತ ಹೆಚ್ಚಾಗಿ ಪ್ರೀತಿಸಲು ಶುರು ಮಾಡ್ತೀರಿ. ಬದುಕು ಬದಲಾಗುತ್ತೆ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.